ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹೊಸ ದಂಪತಿಗಳು ಅಥವಾ ಮದುವೆ ಆಗಿದೆ, 2 ವರ್ಷ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ನಾನು ಯಾರ ಹತ್ರ ಹೋಗ್ಲಿ, ಯಾರಿಗೆ ಕೇಳಿ? ಆನ್ಸರ್ ಏನು ಆನ್ಸರ್ ಅಂದರೆ, ಯಾರ ಹತ್ರನೂ ಹೋಗಬೇಡಿ, ಮನೆಯಲ್ಲಿ ಕೂತ್ಕೊಳ್ಳಿ. ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ. ಅದು ಏನಪ್ಪ? ಕಬ್ಬಿನ ಹಾಲು ಕುಡ್ತಿರ್ಬೋದು, ಶುಗರ್ ಕೇನ್ ಜ್ಯೂಸ್ ಕುಡ್ತಿರ್ಬೋದು. ಹೌದು ಸರ್, ಕುಡಿತೀವಿ. ಕಬ್ಬಿನ ಜ್ಯೂಸ್ ಕುಡಿದ್ರೆ ಹೇಗೆ ಮಕ್ಕಳಾಗುತ್ತೆ ಸರ್? ಅದು ಹುಡುಗ ಇರ್ಬೋದು, ಅದು ಹುಡುಗಿ ಇರ್ಬೋದು, ಅದು ಗರ್ಲ್ ಇರ್ಬೋದು, ಅದು ಬಾಯ್ಸ್ ಇರ್ಬೋದು. ಏನಂದರೆ, ದಿನ ಬೆಳಗ್ಗೆ ಖಾಲಿ ಹೊಟ್ಟೆದಿಂದ 1 ಗ್ಲಾಸ್ ಕಬ್ಬಿನ ಹಾಲು ಅಥವಾ ಶುಗರ್ ಕೇನ್ ಜ್ಯೂಸ್ ತಗೊಳ್ಳಿ. ಅದರಲ್ಲಿ ಒಂದು ಜೋಳದ ಬೀಜ ಅಷ್ಟು 1 ಗ್ರಾಮ್ ಸುಣ್ಣ ಬೇಡೆ ಎಲೆ ಮೇಲೆ ಹಸಿ ತಿಂತೀರಿ ನೋಡಿ, ಸುಣ್ಣ. ಆ ಸುಣ್ಣ ಡಬ್ಬಿ ತಗೊಳ್ಳಿ, 1 ರೂಪಾಯಿಗೆ 1 ಡಬ್ಬಿ ಸಿಗುತ್ತೆ. ಇಟ್ಕೊಳ್ಳಿ ಮನೆಯಲ್ಲಿ. ಸ್ವಲ್ಪ ನೀರು ಹಾಕಿ ಇರಲಿ, ಸ್ವಲ್ಪ ಮೇಲೆ ನೀರು ಇರಬೇಕು. ಚೂರು ಏನಾದರೂ ಒಂದು ಚಿಕ್ಕ ಕಟ್ಟಿಗೆ ಹಾಕಿಬಿಟ್ಟು ಆ ಶುಗರ್ ಕೇನ್ ಜ್ಯೂಸ್ ಇರುತ್ತಲ್ಲ, ಕಬ್ಬಿನ ಹಾಲು, ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಬ್ಬರು ಗಂಡ ಹೆಂಡತಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ದಿನ ಬೆಳಗ್ಗೆ 1 4 ತಿಂಗಳು, 5 ತಿಂಗಳು, 6 ತಿಂಗಳು ಕುಡಿ. ಲೇಡೀಸ್ ಬಾಡಿನಲ್ಲಿ ಏನೇನು ಮಾಡುತ್ತೆ ಅಂದರೆ, ಯಾರಿಗಾರಿಗೆ PCOD ಪ್ರಾಬ್ಲಮ್ ಇದೆ. PCOD ಅಂದರೆ ಗರ್ಭಕೋಶ ಆಗಲಿ, ಓವರೀಸ್ ಆಗಲಿ, ಅದ್ರ ಮೇಲೆ ಪಿಂಪಲ್ಸ್ ಬರುತ್ತೆ. ಆ ಎಕ್ಸೆಸ್ ಹೀಟ್ನ ಅಬ್ಸಾರ್ಬ್ ಮಾಡಿಬಿಟ್ಟು ಪೀರಿಯಡ್ ರೆಗ್ಯುಲರೈಸ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ, ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಳೋದೆ. ಟ್ಯೂಬ್ ಬ್ಲಾಕ್ ಏನಾದರೂ ಇದ್ರೆ ಬ್ಲಾಕೇಜ್ನ ಓಪನ್ ಮಾಡೋದು. ಕೆಪಾಸಿಟಿ ಸುಣ್ಣ ಮತ್ತು ಶುಗರ್ ಕೇನ್ ಜ್ಯೂಸ್ನಲ್ಲಿ ಇದೆ. ಪುರುಷರಲ್ಲಿ ಎಲ್ಲಿ ಟೆಸ್ಟೋಸ್ಟಿರಾನು, ಎಲ್ಲಿ ಟೆಸ್ಟಿಸ್ನಲ್ಲಿ ಏನು ಉತ್ಪತ್ತಿ ಆಗ್ತಾ ಇದೆಯಲ್ಲ ಸ್ಪರ್ಮು, ಅಲ್ಲಿ ಟ್ಯೂಬಲ್ ಬ್ಲಾಕೇಜ್ ಏನಾದರೂ ಇದೆ, ಸೆಮಿನೋಫಿರಸ್ ವೇಕಲ್ನಲ್ಲಿ ಬ್ಲಾಕೇಜ್ ಏನಾದರೂ ಇದೆ, ಅಥವಾ ಯೂಟೆನ್ಸಿಯಲ್ ಸೆಲ್ಸ್ ಎಲ್ಲಿ ಈ ಸ್ಪರ್ಮ್ ಪ್ರೊಡಕ್ಷನ್ ಆಗುತ್ತೆ ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೂ ಸರಿಪಡಿಸುತ್ತೆ. ತುಂಬ ಸಿಂಪಲ್ ಕಾಣಿಸ್ತಾ ಇದೆ ಮಿತ್ರರೇ. ಏನು ಸರ್, ಕಬ್ಬಿನ ಹಾಲಿನಲ್ಲಿ ಸ್ವಲ್ಪ ಸುಣ್ಣ ಹಾಕ್ಬಿಟ್ರಿ, ಎಷ್ಟು ಕಾಸ್ಟ್ಲಿ ಸರ್? ಒಂದು 20 ರೂಪಾಯಿ ದಿನ. ಒಂದು IVF ಮಾಡಬೇಕಂದ್ರೆ ಬೆಲೆ ಎಷ್ಟು ಗೊತ್ತಾ? 3.5 ರಿಂದ 4 ಲಕ್ಷ. ಅದನ್ನು ಫಸ್ಟ್ ಸೆಟ್ಟಿಂಗ್ ಆಗಲ್ಲ, 2-3 ಸೆಟ್ಟಿಂಗ್ ಹೋಗಬೇಕು. 10 ದಿನ 15 ಲಕ್ಷ. ಒಂದು 6 ತಿಂಗಳು ಒಂದು 20 ರೂಪಾಯಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟಾಗುತ್ತೆ ರೀ? ಒಂದು 5,000 ರೂಪಾಯಿ. ಎಲ್ಲಿ ಹೋಗಬೇಡಿ, ಒಂದು 4-5 ತಿಂಗಳು ಇದೇ ಟ್ರೈ ಮಾಡಿ. 2 ವರ್ಷ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಆಮೇಲೆ ಹೋಗಿ. ಬಟ್ 90% ಏನಾಗುತ್ತೆ, ಇದರದಿಂದನೇ ಚೆನ್ನಾಗುತ್ತೆ. ನಾನು ಹೌದು, ಇವಾಗ ಈ ವಿಡಿಯೋ ಮಾಡಿಬಿಟ್ಟು ನಾನೇ ನಂದು ಎಷ್ಟೋ ಪೇಷಂಟ್ ಕಡಿಮೆ ಮಾಡ್ತಾ ಇದ್ದೀನಿ, ಅಥವಾ ಎಷ್ಟೋ ಬೇರೆ ಡಾಕ್ಟರ್ ಹತ್ರ ಹೋಗೋ ಪೇಷಂಟ್ ಕಡಿಮೆ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಉದ್ದೇಶ ಏನಂದರೆ, ಬರೀ ನಾವು ಶ್ರೀಮಂತ ಆಗಬಾರ್ದು, ನಾವು ಜಾಸ್ತಿ ದುಡ್ಡನ್ನ ಸಂಪಾದನೆ ಮಾಡಬಾರ್ದು. ನಮ್ಮಿಂದ ಸೊಸೈಟಿಗೆ, ಸಮಾಜಕ್ಕೆ ಏನಾದರೂ ಬೆನಿಫಿಟ್ ಆಗಬೇಕು. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಡಾಕ್ಟರ್ಗಳಿಗೆ ಏನಂದರೆ, ಕ್ವಚಿತಂ ಧರ್ಮಂ ಅಂದರೆ ಸ್ವಲ್ಪ ಧರ್ಮದ ಕೆಲಸ ಮಾಡ್ರಪ್ಪ. ಕ್ವಚಿತಂ ಅರ್ಥಂ ಅಂದರೆ ಸ್ವಲ್ಪ ಅದರಿಂದ ದುಡ್ಡನ್ನು ಸಂಪಾದನೆ ಮಾಡ್ರಿ. ಕ್ವಚಿತಂ ಮೈತ್ರಿ, ನಿಮ್ಮ ಪೇಷಂಟ್ ನಿಮ್ಮದು ಒಳ್ಳೆಯ ಮಿತ್ರರು ಆಗ್ಬೋದು, ಫ್ರೆಂಡ್ ಆಗ್ಬೋದು. ಕ್ವಚಿತಂ ಅಭ್ಯಾಸ, ಪೇಷಂಟ್ ಟ್ರೀಟ್ ಮಾಡಿ ತಮಗೆ ಎಕ್ಸ್ಪೀರಿಯನ್ಸ್ ಬರ್ಬೋದು. ಬರೀ ಚಿಕಿತ್ಸಾ ಅರ್ಥ ಇಲ್ಲ. ಕ್ವಚಿತಂ ಧರ್ಮಂ, ಕ್ವಚಿತಂ ಮೈತ್ರಿ, ಕ್ವಚಿತಂ ಅರ್ಥಂ, ಕ್ವಚಿತಂ ಅಭ್ಯಾಸಂ. ಚಿಕಿತ್ಸಾ ನಾಸ್ತಿ ನಿಷ್ಫಲಂ. ಯಾರಿಗಾರ ಚಿಕಿತ್ಸೆ ಮಾಡಿದ್ರೆ ಬರೀ ನಿಷ್ಫಲ ಇಲ್ಲ. ಏನು ಸಿಕ್ಕೇ ಸಿಗುತ್ತೆ. ಒಬ್ಬರದಿಂದ ದುಡ್ಡು ಸಿಗ್ಬೋದು, ಒಬ್ಬರದಿಂದ ಮೈತ್ರಿ ಸಿಗ್ಬೋದು, ಒಬ್ಬರದಿಂದ ಅಭ್ಯಾಸ ಆಗ್ಬೋದು, ಒಂದು ಧರ್ಮದ ಕೆಲಸ ಆಗ್ಬೋದು. ಸೊ ಈ ಕಬ್ಬಿನ ಹಾಲು ಮತ್ತು 1 ಗ್ರಾಮ್ ಸುಣ್ಣ ಸ್ಟಾರ್ಟ್ ಮಾಡಿ. ಯಾರು ಮದುವೆ ಆಗಬೇಕಂತ ಇದ್ರೆ ಸ್ಟಾರ್ಟ್ ಮಾಡಿ. ಯಾರಿಗೆ ಸ್ಖಲನ ಬೇಗ ಆಗ್ತಾ ಇದೆ ಸ್ಟಾರ್ಟ್ ಮಾಡಿ. ಯಾರು ವೀರ್ಯ ತುಂಬ ನೀರು ಥರ ಇದೆ ಸ್ಟಾರ್ಟ್ ಮಾಡಿ. ಯಾರು ಹಸ್ತಮೈಥುನ ಮಾಡಿಬಿಟ್ಟು ಪೆನಿಸ್ನ ಸ್ರಿಂಕ್ ಮಾಡಿದ್ರೆ, ಸ್ಟ್ರೆಂತೇ ಇಲ್ಲ, ಡೌಟ್ ಇದೆ, ಸೆಕ್ಸ್ ಆಗುತ್ತೆ ಇಲ್ಲ ಅಂತ ಸ್ಟಾರ್ಟ್ ಮಾಡಿ. ಕಬ್ಬಿನ ಹಾಲು ಮತ್ತು ಸುಣ್ಣ. ಸರ್, ನನಗೆ ಶುಗರ್ ಇದೆ, ನಾನು ತಗೋಬೋದಾ? ಇಲ್ಲ. ಯಾರಿಗೆ ಶುಗರ್ ಇಲ್ಲ ಅವರು ಮಾತ್ರ ಮಾಡಿ. ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ರಿಲೇಟೆಡ್ ವಿಡಿಯೋ, ಈ ಥರ ಇಂಟ್ರೆಸ್ಟಿಂಗ್ ಫರ್ಟಿಲಿಟಿ ವಿಡಿಯೋ ತಾವು ನೋಡಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ತಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದ.